ಸಿಂಹರಾಶಿ ಎಲ್ಲ ವಿಷಯಗಳಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಅದು ಯಾವುದೇ ವಿಷಯ ಇರಲಿ, ಯಾವುದನ್ನೂ ತಾತ್ಸಾರ ಮಾಡಬೇಡಿ. ಗಟ್ಟಿಯಾದಂತಹ ಎಚ್ಚರಿಕೆಯನ್ನು ಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಮಾಡಿ ಎನ್ನುವಂಥದ್ದು. ಜವಾಬ್ದಾರಿಯುತವಾದಂತಹ ಕೆಲಸಗಳು ಹೆಚ್ಚಾಗಬಹುದು. ನೀವೇ ನಿಮ್ಮ ಕರ್ತವ್ಯವನ್ನು ಪೂರೈಸಬೇಕು, ಇದಕ್ಕೆ ನೀವೇ ಬಾಧ್ಯಸ್ಥರು ಅನ್ನುವಂತಹ ಜವಾಬ್ದಾರಿ ನಿಮಗೆ ಹೆಚ್ಚಾಗುವಂಥದ್ದಿದೆ. ಆ ಕ್ಷಣದ ಕೆಲಸವನ್ನು ಆಗಲೇ ಮುಗಿಸಿ ಮುಂದಕ್ಕೆ ಹಾಕುವಂಥದ್ದು ಬೇಡ. ಕೊನೆಯ ಪಕ್ಷ ಆರಂಭ ಮಾಡಿದರೆ ಅದೇನಾದರೂ ಸಮಯಾಭಾವದಿಂದಲೋ ಅಥವಾ ಬೇರೆ ಸಣ್ಣ ಪುಟ್ಟ ಕಾರಣಗಳಿಂದಲೋ ಮುಂದಕ್ಕೆ ಹೋದರೆ ತೊಂದರೆ ಇಲ್ಲ. ಆರಂಭ ಮಾಡದೇ ಮುಂದಕ್ಕೆ ಹಾಕಿಬಿಟ್ರೆ ಆ ಕೆಲಸ ಆಗತ್ತೆ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಓದಿನ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ. ವಿದ್ಯಾರ್ಥಿಗಳಿಗೆ ಕಿವಿ ಮಾತು, ನೀವು ನಿಮ್ಮ ಭವಿಷ್ಯವನ್ನು ನಿರೂಪಣೆ ಮಾಡಿಕೊಳ್ಳೋದಕ್ಕೆ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ. ಒಳಿತನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಚಟುವಟಿಕೆ ನಿಮ್ಮ ವಿದ್ಯಾಭ್ಯಾಸದ ಕಡೆ ಇರಲಿ, ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರಲಿ, ಭವಿಷ್ಯ ಉಜ್ವಲವಾಗುತ್ತೆ ಅನ್ನುವಂತಹ ಮಾತು. ಕ್ರೀಡೆ ನಿಮಗೆ ಹೆಚ್ಚಿನ ಅವಕಾಶವನ್ನು ಒದಗಿಸುತ್ತೆ. ಯಾವ ಆಟದಲ್ಲಿ ನಿಮಗೆ ಇಷ್ಟ ಇದೆಯೋ ಅದು ನಿಮಗೆ ಅವಕಾಶವನ್ನು ತಂದುಕೊಡುತ್ತೆ. ಆದರೆ ಕರ್ತವ್ಯ ಪ್ರಜ್ಞೆಯನ್ನು ಮರಿಬಾರ್ದು. ಓದುವಂಥದ್ದು ಬಹಳ ಮುಖ್ಯ. ಓದಿನ ನಂತರದಲ್ಲಿ ಕ್ರೀಡೆ ಇತ್ಯಾದಿಗಳನ್ನು ನೀವು ಅಳವಡಿಸ್ಕೊಳ್ತಕ್ಕಂಥದ್ದು, ಗಮನ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಎಲ್ಲ ರೀತಿಯ ಸಮಾಧಾನ ಸಿಕ್ಕುವಂತಹ ದಿವಸವಾಗಿರೋದ್ರಿಂದ ದಿನವನ್ನು ಬಹಳ ಸಂತೋಷದಿಂದ ಕಳೆಯಿರಿ. ಆಂಜನೇಯನ ಅನುಗ್ರಹ ಇರಲಿ. ಶುಭವಾಗಿ. ಕನ್ಯಾ ರಾಶಿ, ಯೋಜಿತ ರೀತಿಯಲ್ಲಿ ಕೆಲಸವನ್ನು ಪೂರೈಸಿ. ಯಾವುದೋ ಒಂದು ಕೆಲಸಕ್ಕೆ ಹೊರಟಿರ್ತೀರಿ, ಅದಕ್ಕೆ ತನ್ನದೇ ಆದಂತಹ ಒಂದು ಯೋಜನೆ ಇರುತ್ತೆ, ಪ್ಲಾನ್ ಮಾಡಿರ್ತೀರಿ. ಆ ಪ್ಲಾನ್ನಂತೆ ಕೆಲಸ ಮಾಡಬೇಕು. ಆ ಕ್ಷಣದಲ್ಲಿ ಏನೋ ವ್ಯತ್ಯಾಸ ಮಾಡಿಕೊಂಡು ಎಲ್ಲ ಎಡವಟ್ಟಗಳನ್ನು ಮಾಡಿಕೊಂಡು ತೊಂದರೆಯನ್ನು ಮಾಡ್ಕೊಳ್ತೀರಿ. ಅಂತಹ ಮನಸ್ಥಿತಿಯಲ್ಲಿರ್ತೀರಿ. ಯಾವುದು ಗಟ್ಟಿ ನಿರ್ಧಾರಗಳಿರೋದಿಲ್ಲ. ಅನುಮಾನದಿಂದಲೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗುವಂಥದ್ದು. ಅದು ಸಮಯಾಭಾವದಿಂದಲೋ ಅಥವಾ ಆ ಒಂದು ವಾತಾವರಣದಿಂದಲೋ ನಿಮಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಅಪೇಕ್ಷಿತ ಫಲಿತಾಂಶ ನಿಮ್ಮ ಕೈಗೆ ಸಿಕ್ಕಿದಾಗ, ನೀವು ಅದನ್ನು ಅನುಭವಿಸಿದಾಗ ಸ್ವಾಭಾವಿಕವಾಗಿ ಸಂತೋಷ ಆಗತ್ತೆ. ಆದರೆ ಇದಕ್ಕೆ ಪೂರಕವಾಗಿ ನಿಮ್ಮ ಪ್ರಯತ್ನ ಏನಿದೆ, ಪ್ರಾಮಾಣಿಕತೆ ಏನಿದೆ, ದೃಢವಾದಂತಹ ನಿರ್ಧಾರ ಏನಿದೆ, ಅದು ಬಹಳ ಮುಖ್ಯವಾಗುತ್ತೆ. ಮನೆಯಲ್ಲಿ ತುಂಬ ಹೊಂದಾಣಿಕೆ ಬೇಕು. ಹೊಂದಾಣಿಕೆ ಇಲ್ಲದೆ ಯಾವ ಕೆಲಸವನ್ನು ಮಾಡೋಕ್ಕೆ ಹೋದರೆ ಒಬ್ಬೊಬ್ಬರ ಅಭಿಪ್ರಾಯವನ್ನೊಂದು ರೀತಿಯಲ್ಲಾಗತ್ತೆ. ಕೆಲವರು ಪರಿಪೂರ್ಣವಾಗಿ ನಿಮಗೆ ಸಹಕರಿಸುವುದನ್ನು, ಸಹಾಯ ಮಾಡೋದನ್ನು ನಿಲ್ಲಿಸಿಬಿಡ್ತಾರೆ ಅನ್ನುವಂಥದ್ದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ವೈಯಕ್ತಿಕವಾದಂತಹ ಪ್ರತಿಷ್ಠೆಗೋಸ್ಕರವಾಗಿ ನಿಷ್ಠುರವಾಗ್ತೀರಿ. ನಾನು ಹೇಳಿದ್ದೇ ನಡಿಬೇಕು, ನಾನೇ, ನಂದೇ ಅನ್ನುವಂತಹ ಕೆಲವು ಅಹಂಭಾವ ನಿಮ್ಮನ್ನು ಕಟ್ಟಿ ಹಾಕುವಂಥದ್ದಿದೆ. ಕುತಂತ್ರದಿಂದ ನಿಮಗೆ ಹಿನ್ನಡೆಯಾಗತ್ತೆ. ಬೇರೆಯವರನ್ನ ನಾನು ಹಿಡಿದಿಟ್ಟು ನಾನು ಮುಂದಕ್ಕೆ ಹೋಗಬೇಕು ಅನ್ನುವಂತಹ ಕೆಟ್ಟ ಭಾವನೆ ಏನಿದೆ ಅದು ನಿಮಗೆ ತೊಂದರೆಯನ್ನು ಮಾಡಬಹುದು. ಅದನ್ನು ಯಾವ ವಿಷಯದಲ್ಲಿ, ಯಾವ ವ್ಯಕ್ತಿಯ ಜೊತೆಯಲ್ಲಿ ಅನ್ನುವಂಥದ್ದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆಯಾಗೋದಕ್ಕೆ ಅವಕಾಶ ಇದೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವ್ಯಾಪಾರ, ವ್ಯವಹಾರ ಅಥವಾ ಬೇರೆ ಇನ್ಯಾವುದೋ ಒಂದು ಅಭಿವೃದ್ಧಿಯ ಕೆಲಸಕ್ಕೋಸ್ಕರವಾಗಿ ಸಾಲ ಮಾಡಬೇಕಾದಂಥದ್ದು. ಆದರೆ ಮೋಜು ಮಸ್ತಿಗೋಸ್ಕರವಾಗಿ ಯಾವುದೋ ಪ್ರತಿಷ್ಠೆಯನ್ನು ತೋರಿಸ್ಕೊಳ್ಳಿಕ್ಕಾಗಲಿ ಈ ಸಾಲವನ್ನು ಮಾಡಿದರೆ ಆ ಸಾಲ ನಿಮಗೆ ತೊಂದರೆಯನ್ನು ಮಾಡಬಹುದು. ಅಭಿವೃದ್ಧಿಗೆ ಅಥವಾ ಇನ್ಯಾವುದೋ ಆಸ್ತಿ ಖರೀದಿಗೆ ನೀವು ಹಣವನ್ನು ಹೂಡಿಕೆ ಮಾಡೋದಕ್ಕೋಸ್ಕರ ಸಾಲವನ್ನು ಮಾಡ್ತೀವಿ ಅನ್ನೋದಾದರೆ ಅದು ನಿಮಗಿಂದಲ್ಲ ನಾಳೆ ಅನುಕೂಲತೆಯನ್ನು, ಒಳ್ಳೆಯದನ್ನು ಮಾಡ್ತಕ್ಕಂಥದ್ದಿದೆ. ಬಹಳ ಜಾಗ್ರತೆಯಿಂದ ವರ್ತಿಸಬೇಕಾದಂತಹ ದಿವಸ ಇದು. ನರ ಅಥವಾ ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಕಾಡಬಹುದು. ಅದನ್ನು ಗಮನಿಸ್ಕೊಳ್ಳಿ. ಅದರಿಂದ ಮತ್ತಷ್ಟು ತೊಂದರೆಗಳು ಆಗದೇ ಇರುವ ಹಾಗೆ ಗಮನಿಸ್ಕೊಳ್ಬೇಕು. ಹಣದ ವಿಚಾರದಲ್ಲಿ ನಿಮಗೆ ಸಮಾಧಾನ ಇಲ್ಲ. ಹಣದ ಬಗ್ಗೆ ಅಂತಹ ಗೌರವವೂ ಇಲ್ಲ. ಹಾಗಾಗ್ಬಿಡುತ್ತೆ ಈ ದಿವಸ. ದುಡ್ಡು ಅಂದರೆ ಇಷ್ಟೇನಾ ಅಥವಾ ಹೀಗೇನಾ ಅನ್ನುವ ಭಾವನೆ ಮನಸ್ಸಿಗೆ ಬರುತ್ತೆ. ಅದು ಮೂಲ ಸಾಧನ. ಆದರೆ ಅದೇ ಸರ್ವಸ್ವವೂ ಅಲ್ಲ ಅನ್ನುವಂಥದ್ದು ಗೊತ್ತಿರಲಿ. ನಿಮ್ಮ ಸಾಮರ್ಥ್ಯ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ಏನೋ ಪ್ರತಿಭೆ ಇದೆ, ಏನೋ ವಿದ್ವತ್ತಿದೆ ಅಥವಾ ವಿಶೇಷವಾದಂತಹ ಅಂಶವನ್ನು ನೀವು ಹೊಂದಿದ್ದೀರಿ. ಆದರೆ ಅದು ಸಮಾಜಕ್ಕೆ ತಲುಪಿ ಸಮಾಜದಿಂದ ಆಗಬೇಕಾದಂತಹ ಅನುಕೂಲತೆಗಳು ಅಥವಾ ಲಾಭ ನಿಮಗೆ ಪರಿಪೂರ್ಣವಾಗಿ ದೊರಕ್ತಾ ಇಲ್ಲ ಅನ್ನುವಂಥದ್ದೇ ಇಲ್ಲಿ ಮುಖ್ಯವಾಗುವಂಥದ್ದು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.
ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷದ ಕ್ಷಣಗಳು, ಅಂದರೆ ತುಂಬ ಆನಂದವನ್ನು ಹೊಂದತಕ್ಕಂತಹ ದಿವಸ ಇದಾಗಿರುತ್ತೆ. ಮಕ್ಕಳ ಯಶಸ್ಸು ನಿಮ್ಮ ಉತ್ಸುಕತೆಗೆ ಕಾರಣವಾಗುತ್ತೆ. ಮಕ್ಕಳನ್ನು ನೀವು ಯಾವ ರೀತಿಯಲ್ಲಿ ಬೆಳೆಸಿರ್ತೀರಿ, ಅವರಿಗೆ ಯಾವ ಸಂಸ್ಕಾರವನ್ನು ಕೊಟ್ಟಿರ್ತೀರಿ, ಆ ರೀತಿಯ ಪ್ರತಿಫಲ ನಿಮಗೆ ಮತ್ತೆ ಮತ್ತೆ ಸಿಕ್ಕುವಂಥದ್ದಾಗುತ್ತೆ. ಅದು ಶಾಶ್ವತವಾದಂತಹ ಸಮಾಧಾನಕ್ಕೆ, ಸಂತೋಷಕ್ಕೆ ಕಾರಣವಾಗ್ತಕ್ಕಂಥದ್ದು, ನಿಮ್ಮ ದುಃಖವನ್ನು ದೂರ ಮಾಡ್ತಕ್ಕಂಥದ್ದು, ನಿಮ್ಮ ಕಹಿಯ ಅನುಭವವನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕ್ತಕ್ಕಂಥದ್ದು, ಈ ಎಲ್ಲ ಕೆಲಸಗಳು ಆಗಬಹುದು ಅಂತ. ಹೊಸ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತೆ. ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಅನ್ನುವ ಭಾವನೆ ನಿಮ್ಮಲ್ಲಿ ಹುಟ್ಟುವಂಥದ್ದಾಗತ್ತೆ. ಉದ್ಯೋಗದ ವಿಚಾರ ಮನಸ್ಸಿಗೆ ಬರುತ್ತೆ. ನಾನು ಕೆಲಸ ಮಾಡಬೇಕು ಅಥವಾ ಸ್ವಯಂ ನಾನೇನಾದರೂ ವ್ಯಾಪಾರ ವ್ಯವಹಾರಾದಿಗಳನ್ನು ನಡೆಸಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಗಟ್ಟಿಯಾಗುತ್ತೆ. ಧರ್ಮ ಕಾರ್ಯಾಸಕ್ತಿಯಿಂದ ಒಳ್ಳೆಯದಾಗತ್ತೆ. ಭಗವಂತನನ್ನು, ದಿವ್ಯ ಶಕ್ತಿಯನ್ನು, ವಿಶಿಷ್ಟವಾದಂತಹ ಚೇತನವನ್ನು ನಂಬಿ ಅದನ್ನು ಮೊರೆ ಹೋಗಿ ನಮ್ಮ ಕಷ್ಟಗಳ ಭಾರವನ್ನು ಅಲ್ಲೇ ಅರ್ಪಣೆ ಮಾಡಿ ನಮ್ಮ ಪ್ರಯತ್ನಗಳನ್ನು ಮಾಡಿದಾಗ ಶುಭ ನಿಮ್ಮದಾಗ್ತಕ್ಕಂಥದ್ದು. ನಿಮ್ಮ ನಡವಳಿಕೆ ತುಂಬ ಮೃದುವಾಗಿಬಿಟ್ರೆ ಕಷ್ಟ, ಜನ ಅದನ್ನು ದೌರ್ಬಲ್ಯವಾಗಿ ಗಮನಿಸ್ತಾರೆ, ಅದು ನಿಮಗೆ ತೊಂದರೆಯಾಗತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.